ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್. ಇವತ್ತು ಗೋಬಿ 65 ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಮ್ಮ ಮನೆಯವರಿಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡಿ ಅಂದರೆ ಕಾಲಿಫ್ಲವರ್ ಕೊಟ್ಟು ಪ್ರಪೋಸ್ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮನೆಯವರೇ ಗೋಬಿ 65 ಮಾಡೋದನ್ನ ನನಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಅವರು ಗೋಬಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಸಣ್ಣ ಸೈಜಸ್ ಆಗಿ, ತೀರಾ ದೊಡ್ಡ ಸೈಜು ಹಾಕ್ಕೊಳ್ಬಾರ್ದು, ತೀರಾ ಸಣ್ಣ ಸೈಜಲ್ಲೂ ಕಟ್ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಮತ್ತು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು ಅದಕ್ಕೆ ಹಾಕಿ ಒಂದು 2 ನಿಮಿಷ ಅದರಲ್ಲಿರೋದು ಬ್ಯಾಕ್ಟೀರಿಯಾಗಳೆಲ್ಲ ಹೋಗುತ್ತೆ. ಮತ್ತು ಅದನ್ನು ಬೇಯಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ಜಾಸ್ತಿ ಟೈಮ್ ಬೇಯಿಸ್ಕೊಳ್ಬಾರ್ದು, ಅದು ಮಳ್ಳೋ ಥರ ಬೇಯಿಸ್ಕೋಬಾರ್ದು. ಬರೀ ಅದ್ರ ಮೇಲೆ ಇನ್ನೇನು ಮಳ್ಳೋದು 2 ನಿಮಿಷ ಇದೆ ಅನ್ನೋಂಗೆ ಬೇಯಿಸ್ಕೊಳ್ಬೇಕು. ನೋಡಿ, ನಮ್ಮ ಚಾಂಪು ಮತ್ತು ನಮ್ಮ ಮನೆಯವರಿಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ನಮ್ಮ ಚಾಂಪು ಬೇಗ ಮಾಡಿ ಕೊಡಲಿ ಅಂತ. ಬೇಯೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದಾರೆ. 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋತಾರೆ. ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೆಯವರು ಸ್ವಲ್ಪ ಖಾರ ತಿಂತಾರೆ, ಅದಕ್ಕೆ ಹಾಕ್ತಾಯಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದಾರೆ. ಇದನ್ನು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪ ಹಾಕಿನೇ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬೇಯಿಸಿ ತೆಗ್ದಿಟ್ಟಿರೋ ಅಂಥ ಕಾಲಿಫ್ಲವರ್ ಇದೆಯಲ್ವ, ಅದನ್ನು ಈ ಮಸಾಲೆ ಒಳಗಡೆ ಹಾಕಿ ಮ್ಯಾಗ್ನಿನೇಟ್ ಮಾಡಬೇಕು. ಮಾಡಿ ಒಂದು 2 ನಿಮಿಷ ಇಕ್ಕರೆ ಸಾಕು. ಅದ್ರ ಮೇಲ್ಗಡೆ ಲಾಸ್ಟು ಮತ್ತೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಈ ಥರ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ನೋಡಿ, ನಮ್ಮ ಚಾಂಪು ಬೇಗ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಈಗ ಒಂದು ಕಡೆ ಎಣ್ಣೆ ಇಟ್ಕೊಂಡಿದ್ರು ಕಾಯೋದಕ್ಕೆ, ಈಗ ಹಾಕ್ತಾ ಇದ್ದಾರೆ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ನಮ್ಮ ಮನೆಯವರೇ ಫುಲ್ ಎಲ್ಲ ಮಾಡಿದ್ದಾರೆ, ನನ್ನ ಕೈಲಿ ಒಂದು ಮಾಡಿಸಿಲ್ಲ. ಕೆಲಸ ನಾನೇ ಮಾಡ್ತೀನಿ ಇವತ್ತು, ನಾನು ಹೇಳ್ಕೊಡ್ತೀನಿ, ನೀನು ಕಲ್ತ್ಕೊ ಅಂತ ಹೇಳಿದ್ದಾರೆ ನನಗೆ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಕಲರು ನೋಡಿ, ಕಲರಿಗೆ ಅಂತ ನಾವು ಏನೂ ಕೂಡ ಹಾಕಿಲ್ಲ, ಆದರೂ ಕಲರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಆ ಕಲರ್ ಬರ್ತಾಯಿದೆ. ಟೇಸ್ಟ್ ಮಾಡೋಕ್ಕೆ ಅಂತ ನನ್ನ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ. ನೋಡಿ, ಟೇಸ್ಟ್ ಮಾಡಿಬಿಟ್ಟು ಏನಂತ ಹೇಳ್ತಾರೆ ನೋಡೋದ. ಚೆನ್ನಾಗಿದೆ ಅಂತೆ. ನಮ್ಮ ಚಾಂಪು ನೋಡಿ ನನಗೂ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಲಾಸ್ಟಲ್ಲಿ ಬೇಯಿಸಿದ್ದು ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಮತ್ತೆ ಎಣ್ಣೆಲಿ ಕರ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.